ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವ್ಲಾಗ್. ಇವತ್ತು ನನಗೆ ಕಂಟೆಂಟ್ ಏನೂ ಇಲ್ಲ. ಕಂಟೆಂಟ್ ಶೂಟ್ ಮಾಡೋಕ್ಕೆ ನನ್ನ ಬೈಕ್ ಸರ್ವಿಸಿಗೆ ಕೊಟ್ಟಿದ್ದೀನಿ, ಅದನ್ನ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಅದೇ ಒಂದು ವಿಡಿಯೋ ಮಾಡಾಕ್ತೀನಿ. ಒಂದು ವೀಕಿಂದ ಯಾವುದೇ ಕಂಟೆಂಟ್ ಸಿಗ್ತಾ ಇಲ್ಲ ಅಪ್ಲೋಡ್ ಮಾಡೋಕ್ಕೆ. ಅಂದರೆ ನಾನು ಎಲ್ಲೂ ಹೋಗಿಲ್ಲ ಮನೆ ಬಿಟ್ಟು. ಅದರಿಂದ ಈಗ ನಾನು ಬೈಕ್ ಇಸ್ಕೊಂಬರಕ್ಕೆ ಹೋಗ್ತೀನಲ್ವಾ, ಅದನ್ನೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹೊರಗಡೆ ಬಂದಿದ್ದೀನಿ, ರ್ಯಾಪಿಡೋ ಬುಕ್ ಮಾಡಬೇಕು. ಬುಕ್ ಮಾಡಿ ಹತ್ಕೊಂಡೋಗಿ ಬೈಕ್ ಸರ್ವಿಸ್ ಸೆಂಟ್ರ್ ಹತ್ರ ಅದೆಷ್ಟಾಗಿದೆಯೋ ಏನು ಕತೆ ನೋಡಿ ಪೇ ಮಾಡಿ ಇಸ್ಕೊಂಬರಬೇಕು. ಒಂದು ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡಿದೆ ರ್ಯಾಪಿಡೋ ಬುಕ್ ಮಾಡಿ. ನಮ್ಮ ಮನೆ ಹತ್ರ ಯಾವ ರ್ಯಾಪಿಡೋನೂ ಬರ್ತಾ ಇಲ್ಲ. ಅದಕ್ಕೆ ಮೇನ್ ರೋಡಿಗೆ ಹೋಗಿ ರ್ಯಾಪಿಡೋ ಬುಕ್ ಮಾಡಬೇಕಂತ ಹೋಗ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಮನೆ ಒಳಗಡೆ ಇದ್ದರೆ ಯಾವ ರ್ಯಾಪಿಡೋನೂ ಬರಲ್ಲ. 2 ವಿಡಿಯೋ ಸಿನಿಮ್ಯಾಟಿಕ್ ಮೋಡಲ್ಲಿ ಶೂಟ್ ಮಾಡಿದೆ. ಆ ಮುಖ ಅರ್ಧ ಬಂದ್ಬಿಟ್ಟಿದೆ. ಅದರಿಂದ ಏನು ಮಾಡೋಕ್ಕಾಗಲ್ಲ, ಅದನ್ನ ಹೀಗೆ ಅಪ್ಲೋಡ್ ಮಾಡ್ತೀನಿ. ಮೇನ್ ರೋಡ್ವರೆಗೂ ಬಂದೆ. ಈಗಾದರೂ ರ್ಯಾಪಿಡೋ ಬುಕ್ ಮಾಡಬೇಕು. ಬೆಂಗಳೂರು ವೆದರ್ ನೋಡ್ಬೋದು ಯಾವ ರೇಂಜಿಗೆ ಫುಲ್ಲು ಮೋಡ ಆಗಿದೆ. ಅದೇನು ಕ್ಲೌಡಿ ಅಂತಾರಲ್ಲ ಆ ಥರ. ಸ್ಟಿಲ್ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವುದು ಬುಕ್ ತಗೊತಾ ಇಲ್ಲ. ಕ್ಯಾಬ್ನ ಒಂದಿಗೆ ಓಕೆ, ಯಾರೋ ಅಕ್ಸೆಪ್ಟ್ ಮಾಡಿದ್ರು. ಇಷ್ಟೊತ್ತು ವೆಯ್ಟ್ ಮಾಡೋದಕ್ಕೆ ಒಂದೇ ಒಂದು ರ್ಯಾಪಿಡೋದವರು ಅಕ್ಸೆಪ್ಟ್ ಮಾಡಿದ್ರು. ಹೋಗ್ಬೇಕು ಅವ್ರ ಜೊತೆ. ಅಣ್ಣ ಅವ್ರು ಹೆಂಗೆ ಓಡಿಸ್ತಾರೋ ಏನು ಕತೆನೋ ಒಂದು ಗೊತ್ತಿರಲ್ಲ. ಇನ್ನೂ 2 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ, ಬಟ್ ಸ್ಟಿಲ್ ನಂಗೆ ನಂಬಿಕೆ ಇಲ್ಲ. ಎಷ್ಟೊತ್ತಾದರೂ ಆಗ್ಬೋದು, 5 ಮಿನಿಟ್ಸ್ ಆಗ್ಬೋದು, 10 ಮಿನಿಟ್ಸ್ ಆಗ್ಬೋದು, ಡಿಪೆಂಡ್ಸ್ ಆನ್ ಟ್ರಾಫಿಕ್. ಅದು ಬೆಂಗಳೂರಲ್ಲಿ ಟ್ರಾಫಿಕ್ ಯಾವಾಗ ತುಂಬ ಜಾಸ್ತಿ ಇರುತ್ತೆ. ಶಾಪ್ ಹತ್ರ ಬಂದಿದ್ದೀನಿ, ಏನು ತಗೊಬೇಕು ಗೊತ್ತಾಗ್ತಾ ಇಲ್ಲ. ಐ ಆಮ್ ಡೂಯಿಂಗ್ ವ್ಲಾಗ್ಸ್. ವ್ಲಾಗ್, ಡೈಲಿ ವ್ಲಾಗ್. Right now also I am doing. I am showing your face also. He is working in the shop. He is not doing work from home. He is doing work from shop. I am telling like that. ಫೈನಲಿ ರ್ಯಾಪಿಡೋ ಬಂತು. ರ್ಯಾಪಿಡೋದಲ್ಲಿ ಹೊರಟಿದ್ದೀನಿ ಬೈಕ್ ಶೋರೂಮ್ ಹತ್ರ. ಈ ಥರ ಕ್ಯಾಪ್ಟನ್ಸು ತುಂಬ ರೇರಾಗಿ ಬರ್ತಾರೆ, ತುಂಬ ಸೂಕ್ಷ್ಮವಾಗಿ ಓಡಿಸ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಈ ಥರ ರ್ಯಾಪಿಡೋ ಕ್ಯಾಪ್ಟನ್ಸ್ನ ನೋಡ್ತಾ ಇದ್ದರೆ. ಫೈನಲಿ ಹೀರೋ ಶೋರೂಮ್ ಹತ್ರ ಬಂದೆ. ಈಗ ನಾನು ಬೈಕ್ ಇಸ್ಕೊಳೋದಷ್ಟೇ ಬಾಕಿ ಇರೋದು. ಯಾವತ್ತೋ ಕೊಡೋಕ್ಕೆ ಏನು ಕತ್ತೇನೋ ಅಂತ ಯಾವತ್ತು. ಇದೇ ಶೋರೂಮು, ಇಲ್ಲೇ ಬಂದು ಕುತ್ಕೊಬೋದು ಆರಾಮಾಗಿ. ಪ್ರೆಸೆಂಟ್ ನನ್ನ ಗಾಡಿದು ಇನ್ನೂ ಸರ್ವಿಸ್ ಕಂಪ್ಲೀಟ್ ಆಗಿಲ್ಲ. ವಾಟರ್ ವಾಶ್ ಮಾಡ್ತಾ ಇದ್ದಾರಂತೆ, ಅದರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಸರಿ ನನ್ನ ಬೈಕಲ್ಲಿ ಮೇಜರ್ ಇಶ್ಯೂಸ್ ಅಂದರೆ ಬ್ರೇಕ್ ಪ್ಯಾಡ್ಸು ಕಂಪ್ಲೀಟಾಗಿ ಸೌದೋಗ್ಬಿಟ್ಟಿದೆ. ಇದು ಬಿಟ್ಟರೆ ಆಯಿಲ್ ಚೇಂಜ್ ಮಾಡಿಸಿದ್ದೀನಿ, ಅಷ್ಟು ಬಿಟ್ಟು ಇನ್ನೇನು ಇಲ್ಲ. ಬ್ರೋ ಸರ್ವಿಸ್ ಈಗ ಮಾಡಿಸಿದ್ದೀನಿ, ಬ್ರೇಕೇ ಹಿಡಿತಿಲ್ಲ. ಇದಕ್ಕೆ ಆಯಿಲ್ ಹಾಕ್ಬಿಟ್ಟಿದ್ದಾರೆ, ಸ್ವಲ್ಪನೂ ಬ್ರೇಕ್ ಹಿಡಿತಿಲ್ಲ. ಏನಾದರೂ ಓಡ್ಕಟ್ಟದ ಹಂಗೆ ಓಡಿಸಿದ್ರೆ ಅಷ್ಟೇ ಕತೆ. ಹೇಳೋದು ನೋಡಿ ಮಾಡಿ ಸರ್ವಿಸ್ ಮಾಡಿಸಿ ಅಂತ. ಈ ಒಂದು ಹತ್ರ ರಾಗಿ ಗಂಜಿ ಸಿಗ್ತಾ ಇದೆ, ಅದನ್ನು ಕುಡಿಬೇಕು ಅಂತ ಬಂದಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಏನು ಕತೆ. ರಾಗಿ ಗಂಜಿ ಭಾಳ ದಿನಕ್ಕೆ. ಈ ಚೊಂಬು ತುಂಬ ಕೊಟ್ಟಿದ್ದಾರೆ, 50 ರೂಪೀಸ್ ಅಂತೆ. ಈ ಗ್ಲಾಸಲ್ಲಿ ಹಾಕೊಂಡು ಕುಡಿಬೇಕು. ಚೆನ್ನಾಗಿದೆ, 50 ರೂಪಾಯಿ ಕೊಡ್ಬೋದು ಅನಿಸುತ್ತೆ. ಪ್ರೋಟೀನ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅದರಿಂದ 50 ರೂಪಾಯಿ ಕೊಡ್ಬೋದು ಅಂತ ಅನಿಸುತ್ತೆ. ರಾಗಿ ಗಂಜಿ ಕುಡಿದೆ. ಎಲ್ಲ ಶೂಟ್ ಮಾಡಿದ್ದೀನಿ ಬಂದಾಗಿಂದ ಹೋಗೋವರೆಗೂ. ಮತ್ತೆ ಹೋಗಿ ಅಪ್ಲೋಡ್ ಮಾಡೋದಷ್ಟೇ ಬಾಕಿ ಇರೋದು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಗೈಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಕನ್ಸಿಸ್ಟೆನ್ಸಿಗೋಸ್ಕರ ಈ ವಿಡಿಯೋ ಹಾಕ್ತಾ ಇದ್ದೀನಿ, ಯಾರು ಇನ್ನೊಂದು ಜಂಪ್ ಮಾಡಿಬಿಡಿ. ಡೈಲಿ ಒಂದು ವೀಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ದೀವಿ, 90 ಡೇಸು. ಅದರಿಂದ ಡೇ 1 ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಡೇ 2 ಯಾವುದಾದ್ರು ಅಪ್ಲೋಡ್ ಮಾಡಲೇಬೇಕು ಮಾಡ್ತೀನಿ. ಓಕೆ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬೈ, ಟೇಕ್ ಕೇರ್.